ಅದಾದ ನಂತರ ಬೆಳವಣಿಗೆಗಳಿತ್ತಲ್ಲ, ಯಾವಾಗ ದರ್ಶನ್ ಜೊತೆಗಿನ ಸಂಬಂಧಗಳು ಇತ್ತು, ಈಕೆ ಮನಸ್ಸಲ್ಲಿತ್ತು, ಈಕೆ ಮನಸ್ಸಲ್ಲಿ ಬ್ರ್ಯಾಂಡ್ ಇತ್ತು. ಅದು ಎಲ್ಲೂ ತೋರಿಸ್ಕೊಳ್ಳೋ ಅವಕಾಶ ಆಗಿರಲಿಲ್ಲ. ನಮ್ಮ ಹತ್ರ ತೋರಿಸ್ಕೋಬೋದಾಗಿತ್ತು. ಯಾಕಂದರೆ ನಾನು ಆ್ಯಕ್ಟ್ ಮಾಡೋ ಅಂಥದ್ದು ಬ್ರ್ಯಾಂಡ್. ನಾನು ಸರ್ ಹಿಂದಿಂದ ಒಂದು ಸಿನಿಮಾದ ಫೋಟೋ ನೋಡ್ತೀನಿ, ಬೆಚ್ಚ ಬಿದ್ದೋದೆ, ಇದೇ ಹುಡುಗಿನ ಇದು? ಸೀರಿಯಸ್ಲಿ, ಯಾವುದೋ ಒಂದು ಹಳೇ ಚೂಡಿದಾರ ಹಾಕೊಂಡು ಹಳೇ ತಿಮ್ಮಿ ಥರ ಇದ್ಲು ಹುಡುಗಿ ಅದರಲ್ಲಿ. ನನಗೆ ಆಮೇಲೆ ಇದನ್ನಿಸ್ತು, ಈ ಥರ ಇದು ಈ ಹುಡುಗಿನ ಅದೇ ಹುಡುಗಿನ ಇದು ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಆ ಥರ ಇತ್ತು ಅದು ಫೋಟೋ. ಸೊ ಆವಾಗ ಎಲ್ಲರೂ ಹೇಳೋ ಥರ ಆ ಪ್ರೊಡ್ಯೂಸರ್ ಹತ್ರ 1,000 2,000ಕ್ಕೆಲ್ಲ ಅವ್ರು ಕೆಲಸ ಮಾಡ್ತಿದ್ರು, ಅಲ್ಲಿ ತೊಗೋತಾ ಇದ್ರು ಅವ್ರ ಹತ್ರ ಎಲ್ಲ ಅಂತ. ಬಟ್ ನನ್ನ ಸಿನಿಮಾದಲ್ಲಿ ಆ ಥರ ಏನಿರಲಿಲ್ಲ. ಅಷ್ಟೊತ್ತಿಗಾಗಲೇ ನೀವು ಹೇಳ್ದಂಗೆ ಸ್ವಲ್ಪ ಬ್ರ್ಯಾಂಡ್ ಹುಚ್ಚು ಜಾಸ್ತಿ ಆಗಿತ್ತು. ಅದನ್ನು ತೋರಿಸ್ಕೊಳ್ಳೋಕೆ ಒಂದು ಅವಕಾಶಗಳು ಸಿಗ್ತಾ ಹೋಯ್ತು, ಹೋಗ್ತಾ 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 ಸ್ವಲ್ಪ ದಿವಸ ಆದಮೇಲೆ ನನಗೆ ಅವ್ರಿಗೆ ಮಗಳಿರೋದು ಗೊತ್ತಾಯ್ತು.